ಬೆಳಗಾವಿ ಅಭ್ಯರ್ಥಿ ಆಯ್ಕೆ ವಿಚಾರದಲ್ಲಿ ಎದ್ದಿದ್ದ ಗೊಂದಲ ಬಹುತೇಕ ತೆರೆಬಿದ್ದಿದೆ. ಚಿಕ್ಕೋಡಿ ಅಭ್ಯರ್ಥಿಯನ್ನು ಆಯ್ಕೆ ಮಾಡಿದ್ದು ಗೊಂದಲ ಬಗೆಹರಿದಿದೆ. ಆದರೆ ಬೆಳಗಾವಿ ಅಭ್ಯರ್ಥಿ ಯಾರಾಗ್ತಾರೆ? ಕೊನೆ ಕ್ಷಣದಲ್ಲಿ ಅಭ್ಯರ್ಥಿ ಬದಲಾಗ್ತಾರಾ? ರಮೇಶ್ ಜಾರಕಿಹೊಳಿ ಎಲ್ಲದಕ್ಕೂ ಒಪ್ಪಿಗೆ ಕೊಡ್ತಾರಾ ಅನ್ನೋ ಪ್ರಶ್ನೆಗಳು ಎದ್ದಿವೆ. ಬೆಳಗಾವಿ ಲೋಕಸಭಾ ಅಭ್ಯರ್ಥಿ ಆಯ್ಕೆ ವಿಚಾರದಲ್ಲಿ ಎದ್ದಿದ್ದ ಗೊಂದಲ ಬಗೆಹರಿಸುವಲ್ಲಿ ಕೈ ನಾಯಕರು ಸಫಲರಾಗಿದ್ದಾರೆ. ಬೆಳಗಾವಿ ಜಿಲ್ಲಾ ಕಾಂಗ್ರೆಸ್ ಮುಖಂಡರ ಸಭೆ ನಡೆಸುವ ಮೂಲಕ ಅವರ ಅಭಿಪ್ರಾಯ ಸಂಗ್ರಹಿಸಿ ಕೊನೆಗೂ ಮೂವರ ಹೆಸರು ಆಯ್ಕೆ ಮಾಡಿದ್ದಾರೆ. ಮಾಜಿ ಶಾಸಕ ಅಶೋಕ ಪಟ್ಟಣ, ಶಶಿಕಾಂತ್ ಸಿದ್ನಾಳ್ ಹಾಗೂ ಹೆಬ್ಬಾಳ್ಕರ್ ಸಹೋದರ ಸೆಲೆಕ್ಟ್ ಆಗಿದ್ದು ನಾಡಿದ್ದು ದೆಹಲಿಯಲ್ಲಿ ನಡೆಯುವ ಕೇಂದ್ರ ಚುನಾವಣಾ ಸಮಿತಿ ಸಭೆಗೆ ಶಿಫಾರಸು ಮಾಡಲಾಗಿದೆ. ಆದರೆ ರಮೇಶ್ ಜಾರಕಿಹೊಳಿ ಅನುಪಸ್ಥಿತಿಯಲ್ಲಿ ಅಭ್ಯರ್ಥಿಗಳ ಆಯ್ಕೆ ಮಾಡಿದ್ದು ಇದಕ್ಕೆ ಜಾರಕಿಹೊಳಿ ಬ್ರದರ್ಸ್ ಬೆಂಬಲ ಸಿಗುತ್ತಾ ಎಂಬುದು ಕುತೂಹಲ ಮೂಡಿಸಿದೆ. ಈಗ ಒಂದು ಶಾರ್ಟ್ ಲಿಸ್ಟ್ ಮಾಡ್ಕೊಂಡಿದ್ದೀವಿ. ಸೆಂಟ್ರಲ್ ಎಲೆಕ್ಷನ್ ಕಮಿಟಿ ಮೀಟಿಂಗ್ ವಿಲ್ ಬಿ ದೇರ್ ಆನ್ 16th. ಅಲ್ಲಿ ಈಗೆಲ್ಲ ಸ್ವಲ್ಪ ಕೆಲವು ಕಡೆ ಅಭಿಪ್ರಾಯಗಳನ್ನು ಕೂಡ ಸಂಗ್ರಹಣೆ ಮಾಡ್ತಾ ಇದ್ದೀವಿ. ಅವನ್ನೆಲ್ಲ ಸೇರಿಸ್ಕೊಂಡು ಒಟ್ಟಾರೆಯಾಗಿ ಅಲ್ಲಿ ಹೇಳಿ ಒಂದು ಫೈನಲ್ ತೀರ್ಮಾನ ಮಾಡ್ತೀವಿ. ಜಡೆ ಜಗಳದಿಂದ ಬೆಳಗಾವಿ ಟಿಕೆಟ್ ಪುರುಷರ ಪಾಲು. ಅಂಜಲಿ ನಿಂಬಾಳ್ಕರ್ ಆಸೆಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ತಣ್ಣೀರು. ಬೆಳಗಾವಿ ಟಿಕೆಟ್ ಮಹಿಳೆಯರಿಗೆ ಸಿಗುವ ಅವಕಾಶ ಹೆಚ್ಚಿತ್ತು. ಖಾನಾಪುರ ಶಾಸಕಿ ಅಂಜಲಿ ನಿಂಬಾಳ್ಕರ್ ಹಾಗೂ ಬೆಳಗಾವಿ ಗ್ರಾಮೀಣ ಶಾಸಕಿ ಲಕ್ಷ್ಮೀ ಹೆಬ್ಬಾಳ್ಕರ್ ಕಣ್ಣಿಟ್ಟಿದ್ರು. ಕೊನೆ ಕ್ಷಣದಲ್ಲಿ ಅಂಜಲಿ ಹೆಸರು ಮುಂಚೂಣಿಯಲ್ಲಿತ್ತು. ಆದರೆ ಇಂದಿನ ನಿಂಬಾಳ್ಕರ್ ನಡುವಿನ ಕೋಲ್ವಾರ್ನಿಂದಾಗಿ ಪುರುಷರ ಹೆಸರು ಫೈನಲ್ ಮಾಡಲಾಗಿದೆ. ಸಭೆಯಲ್ಲಿ ಬೆಳಗಾವಿ ಭಾಗದ ಸಚಿವ ಸತೀಶ್ ಜಾರಕಿಹೊಳಿ, ಅಶೋಕ ಪಟ್ಟಣ, ಅಂಜಲಿ ನಿಂಬಾಳ್ಕರ್, ಸಂಸದ ಪ್ರಕಾಶ್ ಹುಕ್ಕೇರಿ, ಶಾಸಕ ಗಣೇಶ್ ಹುಕ್ಕೇರಿ, ಮಾಜಿ ಶಾಸಕ ಫಿರೋಜ್ ಸೇಠ್ ಸೇರಿದಂತೆ 19 ಮುಖಂಡರು ಉಪಸ್ಥಿತರಿದ್ದರು. ಅಭ್ಯರ್ಥಿಗಳ ಆಯ್ಕೆ ವೇಳೆ 15 ಮಂದಿ ಮುಖಂಡರು ಅಶೋಕ ಪಟ್ಟಣ, ಶಶಿಕಾಂತ್ ಸಿದ್ನಾಳ್ ಹಾಗೂ ಹೆಬ್ಬಾಳ್ಕರ್ ಸಹೋದರ ಪರವಾಗಿ ಬ್ಯಾಟಿಂಗ್ ಮಾಡಿದ್ರು. ಅದರಲ್ಲೂ ಹೆಚ್ಚಿನ ಮಂದಿ ಪಟ್ಟಣ ಪರವಾಗಿ ಅಭಿಪ್ರಾಯ ವ್ಯಕ್ತಪಡಿಸಿದ್ರು. ಅಂಜಲಿ ನಿಂಬಾಳ್ಕರ್ ಹಾಗೂ ನಾಗರಾಜ್ ಯಾದವ್ ಪರ ಯಾರೂ ಚಕಾರವೆತ್ತಲಿಲ್ಲ. ಈಗ ನಾನು MLA ಆಗಿದ್ದೀನಿ, ಬಹಳಷ್ಟು ಕೆಲಸ ಮಾಡಬೇಕಾಗಿದೆ. ಕಳೆದ ಬಾರಿ ನಾನು ಖಂಡಿತ ಪಾರ್ಲಿಮೆಂಟ್ ಮೆಂಬರ್ ಆಗಲೇಬೇಕು ಅಂತ 5 ವರ್ಷದಿಂದ ಕೆಲಸ ಮಾಡಿ ನಾನು ಟಿಕೆಟ್ ತಗೊಂಡಿದ್ದೆ, ಪ್ರಯತ್ನ ಪಟ್ಟೆ. ಮೋದಿ ಗಾಳಿಯಲ್ಲೂ ಕೂಡ ಸುಮಾರು 4,90,000 ಓಟ್ ತಗೊಂಡಿದ್ದೆ. ಆದರೆ ಈಗ MLA ಆಗಿದ್ದೀನಿ. ಸೊ ಈಗ ಏನು ಹೈಕಮಾಂಡ್ ಹೇಳುತ್ತೆ ನೋಡೋಣ. ನಾನು ಅದಕ್ಕೆ ಎಲ್ಲದಕ್ಕೂ ಒಂದೇ ಉತ್ತರ, ನಾನಾಗ್ಲಿ ನಮ್ಮ ತಮ್ಮ ಆಗ್ಲಿ ಹೈಕಮಾಂಡ್ ಏನ್ ಹೇಳ್ತಾರೋ ಅದನ್ನ ಕೇಳ್ತೀನಿ, ನಮ್ಮ ನಾಯಕರೆಲ್ಲ ಏನ್ ಹೇಳ್ತಾರೋ ಅದನ್ನ ಕೇಳ್ತೀನಿ. ಇಂದಿನ ಸಭೆಗೆ ಮಹೇಶ್ ಕುಮಟಳ್ಳಿ ಮಾತ್ರ ಬಂದಿದ್ರು. ಆದ್ರೆ ರಮೇಶ್ ಜಾರಕಿಹೊಳಿ ಗೈರ್ ಹಾಜರಾಗಿದ್ರು. ಇದರಿಂದ ಗೊಂದಲಕ್ಕೊಳಗಾದ ಸಿದ್ದರಾಮಯ್ಯ ರಮೇಶ್ ಇಲ್ಲದೆ ಅಭ್ಯರ್ಥಿ ಸೆಲೆಕ್ಟ್ ಮಾಡೋದು ಹೇಗೆ ಅಂತ ಸ್ವಲ್ಪ ಹೊತ್ತು ಗೊಣಗಿದ್ರು. ನಂತರ ಸತೀಶ್ ಜಾರಕಿಹೊಳಿ ಜೊತೆ ಪ್ರತ್ಯೇಕ ಸಭೆ ನಡೆಸಿ ಮೂವರ ಹೆಸರು ಫೈನಲ್ ಮಾಡಿದ್ರು. ಚಿಕ್ಕೋಡಿ ಕ್ಷೇತ್ರಕ್ಕೆ ಹಾಲಿ ಸಂಸದ ಪ್ರಕಾಶ್ ಹುಕ್ಕೇರಿಗೆ ಟಿಕೆಟ್ ನೀಡಲು ನಿರ್ಧರಿಸಲಾಯಿತು. ಸಭೆ ಬಳಿಕ ಮಾತನಾಡಿದ ಮಾಜಿ ಸಿಎಂ ಸಿದ್ದರಾಮಯ್ಯ, ಬೆಳಗಾವಿ ಅಭ್ಯರ್ಥಿ ಬಗ್ಗೆ ಚರ್ಚೆ ನಡೆಸಿದ್ದೇವೆ, ಅದನ್ನ ಬಹಿರಂಗ ಮಾಡೋಕೆ ಆಗಲ್ಲ. ರಮೇಶ್ ಜಾರಕಿಹೊಳಿ ಇಂದಿನ ಸಭೆಗೆ ಬಂದಿರಲಿಲ್ಲ, ಮಹೇಶ್ ಕುಮಟಳ್ಳಿ ಬಂದಿದ್ರು ಅಂದ್ರು. ರಮೇಶ್ ಜಾರಕಿಹೊಳಿ ಬಂದಿರಲಿಲ್ಲ, ಕುಮಟಳ್ಳಿ ಬಂದಿದ್ರು, ಮಹೇಶ್ ಕುಮಟಳ್ಳಿ ಬಂದಿದ್ರು. ಮಹೇಶ್ ಕುಮಟಳ್ಳಿ ಇದ್ರಿ. ಈಗ ಫ್ಯಾಕ್ಟ್ಸ್ ನ ಇದ್ ಮಾಡಬಾರ್ದಲ್ವಾ, ತಿರ್ಚಬಾರ್ದಲ್ವಾ. ರಮೇಶ್ ಬಂದಿರಲಿಲ್ಲ, ಆದ್ರೆ ಅವ್ರ ಜೊತೆಲಿರ್ತಕ್ಕಂಥ ಮಹೇಶ್ ಕುಮಟಳ್ಳಿ ಬಂದಿದ್ರು. ಒಟ್ನಲ್ಲಿ ಬೆಳಗಾವಿ ಟಿಕೆಟ್ ಫೈನಲ್ ಮಾಡೋದು ಕೈ ನಾಯಕರಿಗೆ ದೊಡ್ಡ ತಲೆನೋವಾಗಿದೆ. ಸಿದ್ದರಾಮಯ್ಯ ಮತ್ತು ದಿನೇಶ್ ಗುಂಡೂರಾವ್ ಅಭ್ಯರ್ಥಿ ಆಯ್ಕೆ ವಿಚಾರದಲ್ಲಿ ಬೆಳಗಾವಿ ನಾಯಕರ ಜೊತೆ ಪ್ರತ್ಯೇಕ ಮಾತುಕತೆ ನಡೆಸಿದ್ರು. ಒಮ್ಮತದ ನಿರ್ಧಾರಕ್ಕೆ ಬರಲಾಗಲಿಲ್ಲ. ಕೊನೆಗೆ ಮೂವರ ಹೆಸರು ಫೈನಲ್ ಮಾಡಿ ಟಿಕೆಟ್ ವಿಚಾರ ಹೈಕಮಾಂಡ್ ವಿವೇಚನೆಗೆ ಬಿಡಲಾಗಿದೆ. ಶಿವಕುಮಾರ್ ಜೋಹಳ್ಳಿ, ಪೊಲಿಟಿಕಲ್ ಬ್ಯೂರೋ, TV5, ಬೆಂಗಳೂರು.